ನಮಸ್ತೆ ಸಿಸ್ಟರ್. ನಮಸ್ತೆ ಸಿಸ್ಟರ್. ನಿಮ್ಮ ಹೆಸರು ಸಿಸ್ಟರ್? ಆರ್ತಿ. ಆರ್ತಿ ಅಂತ. ಏನು ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ ಬಂದ್ರಿ ಸಿಸ್ಟರ್? ನನಗೆ ನನ್ನ ಫ್ರೆಂಡ್ ಕರ್ಕೊಂಬಂದ್ಲು. ಏನಂತಾನು ಸೆರಾಕರ್ ಗೊತ್ತಿರಲಿಲ್ಲ. ಅಲ್ಲಿ ಬಂದಮೇಲೆ ನೋಡಿದ್ರೆ ವೆಯ್ಟ್ ಲಾಸು, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೆಲ್ಲ ಬರ್ತಾಯಿದ್ರು. ಸರಿ, ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ ಅಂದ್ಬಿಟ್ಟು ಬರೋಣ ಅಂತ ಅನ್ನಿಸ್ತು, ಯೂಸ್ಫುಲ್ ಅನ್ನಿಸ್ತು, ಅದಕ್ಕೆ ಬಂದೆ. ಅದಕ್ಕೋಸ್ಕರ ಸರಾಕೆರೆಗೆ ಬಂದ್ರಿ. ಓಕೆ ಸಿಸ್ಟರ್, ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತೆಲ್ಲ ನೀವು ಹೊರಗಡೆ ಅಮೌಂಟ್ ಎಲ್ಲ ಖರ್ಚು ಮಾಡಿದ್ದೀರಾ, ಹೇಗೆ ಸಿಸ್ಟರ್? ಮಾಡಿದ್ದೀನಿ. ಇವಾಗ ಹೊರಗಡೆ ಎಲ್ಲ ಡಾಕ್ಟರ್ ಹತ್ರ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಅಂದಾಜು ಎಷ್ಟು ಖರ್ಚು ಮಾಡಿದ್ದೀರಾ ಸಿಸ್ಟರ್? ಖರ್ಚು 1,00,000 ಮೇಲೆ ಮಾಡಿದ್ದೀನಿ. 1,00,000 ಮೇಲೆ ಖರ್ಚು ಮಾಡಿದ್ದೀರಾ. ಓಕೆ, 1,00,000 ಮೇಲೆ ಖರ್ಚು ಮಾಡಿದ್ದೀರಾ. ಆಮೇಲೆ ಬಂದು ನಮ್ಮ ಸರಾಕೆರೆ ಬಗ್ಗೆ ಗೊತ್ತಾಯ್ತು ನಿಮಗೆ. ಸರಾಕೆರೆಗೆ ನಿಮ್ಮ ಫ್ರೆಂಡ್ ತಿಳಿಸಿದ್ರು ಅಂತ ಹೇಳಿದ್ರೆ ಸರಾಕೆರೆಗೆ ಬಂದು ಥೆರಪಿ ಎಲ್ಲ ತೊಗೊಂಡ್ರಲ್ಲ ಸಿಸ್ಟರ್, ಆವಾಗ ನಿಮ್ಗೆ ಹೇಗಿತ್ತು ಸಿಸ್ಟರ್ ರಿಸಲ್ಟ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ತಗೋಬೇಕು ಅನ್ನಿಸ್ತು. ಅಲ್ಲಿ ಬಂದರೆ ನಮಗೆ ಟೈಮ್ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗಬೇಕು. ಅದರಿಂದ ಮನೆಗೆ ತೊಗೊಂಬಿಡೋಣ ಅಂತ ಯೋಚನೆ ಮಾಡಿದ್ವಿ. ಒಂದು 15-20 ದಿವಸ ಅಲ್ಲಿ ಬಂದು ನೋಡಿ ಇಷ್ಟ ಆಯಿತು, ಅದರಿಂದ ಮನೆಗೆ ಪರ್ಚೇಸ್ ಮಾಡಿದ್ವಿ. ಓಕೆ, ಅಲ್ಲಿ ನೋಡಿ ಇಷ್ಟ ಆಯಿತು, ಅದಕ್ಕೋಸ್ಕರ ನೀವು ಮನೆಗೆ ಪರ್ಚೇಸ್ ಮಾಡಿದ್ರಿ. ಓಕೆ ಸಿಸ್ಟರ್, ಇವಾಗ ಇದನ್ನು ಮನೆಗೆ ತೊಗೊಂಡು ಬಂದ್ರಿ. ಅಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ಜಾಸ್ತಿ ಜನ ಇರ್ತಾರೆ, ಮತ್ತು ಟೈಮ್ ಆಗಲ್ಲ, ಕೆಲ್ಸಕ್ಕೆ ಹೋಗಬೇಕು, ಇದರಿಂದ ನಿಮ್ಮ ಮನೆಗೆ ತೊಗೊಂಡ್ಬಂದ್ರಿ. ಇವಾಗ ಬಂದು ಇದಕ್ಕೆ ಅಮೌಂಟ್ ಬಂದು ನಿಮಗೆ ಜಾಸ್ತಿ ಅನ್ನಿಸ್ಲಿಲ್ವಾ ಸಿಸ್ಟರ್? ಇಲ್ಲ, ಯಾಕಂದ್ರೆ ಇದು ಪರ್ಮನೆಂಟಾಗಿ ಮನೇಲಿ ಇರೋವಂಥದ್ದಲ್ವಾ. ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು, ನಂದು ಓನ್ ಬಿಸ್ನೆಸ್ ಇರೋದು, ಅಲ್ಲಿ ಕುತ್ಕೊಳ್ಳೋ ಬದಲು ನಾನು ಹೋಗಿ ನನ್ನ ಬಿಸ್ನೆಸ್ಸಲ್ಲಿ ಕುತ್ಕೊಂಡ್ರೆ ನನಗೆ ಅರ್ನಿಂಗ್ ಚೆನ್ನಾಗಾಗುತ್ತೆ. ಅದ್ರ ಬದಲು ಅಲ್ಲೋಗಿ ಕುತ್ಕೊಂಡ್ರೆ ಅಲ್ಲಿ ಫ್ರೀಯಾಗೇ ಮಾಡ್ತಾರೆ, ಆದರೆ ಅಲ್ಲಿ ವೆಯ್ಟ್ ಮಾಡೋಷ್ಟು ಟೈಮ್ ಇಲ್ಲ ನಮಗೆ. ಆ ಟೈಮ್ನ ನಾವು ಇಲ್ಲೇ ಮನೇಲಿ ಹಾಕ್ಬೋದಲ್ಲ. ಅದ್ರ ಲೆಕ್ಕ ಎಲ್ಲ ನೋಡಿದ್ರೆ ಅನಿಸ್ಲಿಲ್ಲ, ಜಾಸ್ತಿ ಅನ್ನಿಸ್ಲಿಲ್ಲ. ಅಮೌಂಟ್ ಬಂದು ಜಾಸ್ತಿ ಅನಿಸ್ಲಿಲ್ಲ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಓಕೆ ಸಿಸ್ಟರ್, ಈಗ ನಿಮ್ಮ ಮನೇಲಿ ಇರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆಯಾ? ನಿಮ್ಮ ಹಸ್ಬೆಂಡ್ಗೆ, ಮಕ್ಕಳಿಗೆ? ಹೌದು. ಓಕೆ ಸಿಸ್ಟರ್, ಇವಾಗ ಅವರು ಕೂಡ ಥೆರಪಿ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಓಕೆ ಸಿಸ್ಟರ್, ಅವ್ರಿಗೆ ಏನಾರ ತೊಂದರೆ ಇತ್ತಾ ಬ್ರದರ್ಗೆ? ನನ್ನ ಹಸ್ಬೆಂಡ್ಗೂ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕಾಗಿತ್ತು, ಅವ್ರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ. ಅದರಿಂದ ಅವರು ಚೆನ್ನಾಗಿದೆ ಅನ್ನಿಸ್ತು ತಗೋ ಅಂತೇಳಿ ಅವರೇ ಇದು ಮಾಡಿದ್ದು, ಅದಕ್ಕೆ ಈಗ ತೊಗೊಂಡು ಮಾಡ್ತಾ ಇದ್ದಾರೆ. ಓಕೆ ಸಿಸ್ಟರ್, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ, ಹಸ್ಬೆಂಡ್ಗೂ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಇವಾಗ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ಅಲ್ಲಿ ಬರುವಂಥ ಅಪ್ಪ ಅಮ್ಮ, ಸರಾಕೆರೆಗೆ ಬರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿಸ್ಟರ್? ಎಲ್ಲ ಕೈಲಾದರೆ ತಗೊಳ್ಳಿ, ಇಲ್ಲದೆ ಹೋದರೆ ಅಲ್ಲೇ ಹೋಗಿ ಥೆರಪಿ ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಇದರಿಂದ ಏನು ಸೈಡ್ ಎಫೆಕ್ಟ್ ಅಂತೂ ಇಲ್ಲ, ಯೂಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಬರೋಕ್ಕೆ ಸಾಧ್ಯ ಆದವ್ರು ತಗೊಳ್ಬೋದು ಅಂತಲೇ ಹೇಳ್ತೀನಿ. ಓಕೆ ಸಿಸ್ಟರ್, ತುಂಬ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸಿಸ್ಟರ್.